ಹಾಯ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ಹೇಳಿ ಪಾಕಿಸ್ತಾನ ಮೀಡಿಯಾದಲ್ಲೆಲ್ಲ ಫೇಮಸ್ ಆಗಾಯಿತು. ಇವಾಗ ಅವರ ರಾಷ್ಟ್ರೀಯ ಅಧ್ಯಕ್ಷ ಯುವರಾಜ ರಾಹುಲ್ ಗಾಂಧಿಯವರು ಸರದಿ. ಇವರು ಸಿದ್ದರಾಮಯ್ಯಂಗಿಂತ ನಾನೇನು ಕಮ್ಮಿ ಅಂತ ಇವರು ಕೂಡ ಇವಾಗ ಪಾಕಿಸ್ತಾನ ಮೀಡಿಯಾದಲ್ಲೆಲ್ಲ ಫೇಮಸ್ ಆಗೋಕೆ ಹೊರಟಿದ್ದಾರೆ. ಅವ್ರೇನು ಫೇಮಸ್ ಆಗೋಕೆ ಹೊರಟಿದ್ದಾರೋ ಅಥವಾ ಇವರೇ ಪಾಕಿಸ್ತಾನದ ಥರ ಆಡ್ತಿದ್ದಾರೋ ವಿಡಿಯೋನ ಕೊನೆ ತನಕ ನೋಡಿ ನೀವೇ ಡಿಸೈಡ್ ಮಾಡಿ. ಮೋದಿನ ಹಣಿಬೇಕು ಅಂತಿದ್ದ ರಾಹುಲ್ ಗಾಂಧಿಗೆ ಆಪರೇಷನ್ ಸಿಂಧೂರ್ ಆದಮೇಲೆ ಯಾವ ವಿಷಯನೂ ಸಿಗಲಿಲ್ಲ. ಆದರೆ ಜೈಶಂಕರ್ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ದ ಒಂದು ವಿಡಿಯೋ ತುಣುಕು ಸಿಕ್ಬಿಡ್ತು ನೋಡಿ. At the start of the operation, we had sent a message to Pakistan saying we are striking at terrorist infrastructure. We are not striking at the military. So the military has an option of standing out and not interfering in this process. They chose not to take that good advice. ಇವಾಗ ಇದೇ ವಿಡಿಯೋ ಇಟ್ಕೊಂಡು ನಾವು ದಾಳಿ ಮಾಡೋಕ್ಕೆ ಮುಂಚೆ ಪಾಕಿಸ್ತಾನಕ್ಕೆ ಹೇಗೆ ಇನ್ಫಾರ್ಮ್ ಮಾಡಿದ್ರಿ, ಇದ್ರ ಪರಿಣಾಮವಾಗಿ ನಾವು ಎಷ್ಟು ಯುದ್ಧ ವಿಮಾನಗಳು ಕಳ್ಕೊಂಡ್ವಿ, ಜೈಶಂಕರ್ ಅವರೇ ಸಾರ್ವಜನಿಕವಾಗಿ ಒಪ್ಕೋತಾ ಇದ್ದಾರೆ ಇದನ್ನೆಲ್ಲ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ಜೈಶಂಕರ್ ಅವ್ರು ಹೇಳಿರೋದು ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅಲ್ಲ. ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಆಗುವಾಗ ನಾವು ಪಾಕಿಸ್ತಾನ ಆರ್ಮಿಗೆ ಇನ್ಫಾರ್ಮ್ ಮಾಡಿದ್ವಿ, ನಾವು ಟೆರರಿಸ್ಟ್ ಕ್ಯಾಂಪ್ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ, ನಿಮ್ಮ ಪಾಕಿಸ್ತಾನ ಆರ್ಮಿ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ, ಸೊ ಇದನ್ನು ಯಾವುದೇ ಕಾರಣಕ್ಕೂ ಎಸ್ಕಲೇಟ್ ಮಾಡಬೇಡಿ ಅಂತ ವಾರ್ನ್ ಮಾಡಿದ್ವಿ. ಸೊ ಅವ್ರು ಆದರೂ ನಮ್ಮ ಮಾತು ಕೇಳಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈವನ್ DGMO ಲೆಫ್ಟಿನೆಂಟ್ ರಾಜೀವ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಜೈಶಂಕರ್ ಅವರು ಏನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿರ್ತಾರೆ. Though we did attempt to reach out and communicate our compulsions to strike at the heart of terror to my counterpart in the immediate wake of Operation Sindoor, the request was brusquely turned down, with an intimation that a severe response was inevitable. ಇದನ್ನೆಲ್ಲ ಎಂಥ ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೋತಾರೆ, ಆದರೆ ರಾಹುಲ್ ಗಾಂಧಿಗೆ ಮಾತ್ರ ಇಂಥವೆಲ್ಲ ಅರ್ಥ ಆಗಲ್ಲ. ಅಲ್ಲ ಸ್ವಾಮಿ, ಮುಂಚೆ ಏನಾದ್ರು ಹೇಳ್ಬಿಟ್ಟಿದ್ದಿದ್ರೆ ಅಲ್ಲಿ ಒಬ್ಬ ಉಗ್ರನಾರು ಇರ್ತಿದ್ನ, ಎಷ್ಟು ಉಗ್ರರು ಸತ್ರು ಅಂತ ನಮ್ಮ ಆರ್ಮಿಯವರೇ ಎಲ್ಲ ಬ್ರೀಫಿಂಗ್ ಮಾಡಿದ್ದಾರೆ. ಹಾಗೇನಾದರೂ ಮುಂಚೆನೇ ಹೇಳ್ಬಿಟ್ಟಿದ್ದಿದ್ರೆ ಅಲ್ಲಿ ಒಬ್ಬ ಉಗ್ರನೂ ಸಾಯ್ತಾ ಇರಲಿಲ್ಲ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ರಾಹುಲ್ ಗಾಂಧಿ ಏನು ಸುಮ್ಮನಾದ್ರ? ಮತ್ತೆ ಇನ್ನೊಂದು ಟ್ವೀಟ್, ಜೈಶಂಕರ್ ಅವರೇ ಯಾಕೆ ಮೌನವಾಗಿದ್ದೀರಾ, ನಾನು ಇನ್ನೊಂದು ಸಲ ಕೇಳ್ತಾ ಇದ್ದೀನಿ, ಪಾಕಿಸ್ತಾನ ಮುಂಚೆನೇ ಇನ್ಫಾರ್ಮ್ ಮಾಡೋದ್ರಿಂದ ನಾವು ಎಷ್ಟು ಯುದ್ಧ ವಿಮಾನಗಳು ಕಳ್ಕೊಂಡ್ವಿ, ಇದೊಂದು ಘೋರ ಅಪರಾಧ ಅಂತ. ಇದನ್ನು ನೋಡಿ ಪಾಕಿಸ್ತಾನದವ್ರೇನು ಸುಮ್ಮನೆ ಕೂರ್ತಾರ? ಇವ್ರಿಗೆ ನಾಯಿಗೆ ಹೊಡೆದು ಮೂಲೆ ಕೂರಿಸಿದ್ರು ನಾವೇ ಗೆದ್ವಿ ಅಂತ ಕುಣಿತಾರೆ. ಮತ್ತು ನಾವೇನು ಮಾಡ್ತೀವೋ ಅದನ್ನೇ ಕಾಪಿ ಮಾಡೋದು. ಮೊನ್ನೆ ಪ್ರಧಾನಿ ಮೋದಿ ಅವರು ಅದಂಪುರ ಏರ್ ಬೇಸ್ಗೋಗಿ ಇವ್ರು ಯಾವ S-400ನ ಹೊಡೆದಾಕಿದ್ವಿ ಅಂತ ಹೇಳಿದ್ರು, ಅದ್ರ ಮುಂದೆನೇ ಫೋಟೋ ತೆಗೆಸಿ ಪಾಕಿಸ್ತಾನಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸಿದರು. ಇವರು ಕೂಡ ಅದೇ ಥರ ಕಾಪಿ ಮಾಡೋದು ಮಾಡ್ತೀರಾ, ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಾದ್ರು ಮಾಡ್ಬೇಕು ತಾನೆ. ಬರ್ತಡೆಗೆ ಬ್ಯಾನರ್ ಕಟ್ಟುತ್ತಾರೆ, ಹಿಂದೆ ಬ್ಯಾನರ್ ಕಟ್ಟಿ ಬಂಕರ್ಗಳಿಗೆಲ್ಲ ಬಳ್ಳಿ ಸುತ್ತಿ ಒಳ್ಳೆ ಚಿಕ್ಕ ಮಕ್ಳ ಥರ ಅಸಹ್ಯವಾಗಿ ಮಾಡಿದರು. ನಾವು ಏನೇ ಮಾಡಿದ್ರು ನಮ್ಗೆ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಅಂತ ಪರದಾಡ್ತಿದ್ದ ಪಾಕಿಸ್ತಾನದವ್ರಿಗೆ ಇವಾಗ ರಾಹುಲ್ ಗಾಂಧಿ ಅವ್ರ ಟ್ವೀಟ್ಗಳನ್ನೆಲ್ಲ ನೋಡಿ ಫುಲ್ ಖುಷಿಯಾಗೋಗಿದೆ. ನಮ್ಮ ಪರವಾಗಿ ರಾಹುಲ್ ಗಾಂಧಿನೇ ಎಲ್ಲ ಕೇಳ್ತಾ ಇದ್ದಾನೆ, ಇವಾಗ ರಾಹುಲ್ ಗಾಂಧಿನೇ ಎಲ್ಲ ನೋಡ್ಕೋತಾನೆ ಅಂತ ಇವಾಗ ಪಾಕಿಸ್ತಾನ ಮೀಡಿಯಾದಲ್ಲೆಲ್ಲ ಕೊಂಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿನ. आज कांग्रेस रहनुमा राहुल गांधी ने भी तनकीद करते हुए कहा है कि पाकिस्तान को कार्रवाई से पहले इतना देना जुर्म है और भारतीय वजीर खारजा ये एतराफ कर चुके हैं कि भारतीय हुकूमत ने ऐसा किया था। इसलिए अब वो ये बताएं कि उन्हें ऐसा करने के लिए किसने कहा था और इसके नतीजे में हमें कितने तैयारों का नुकसान उठाना पड़ा। यानी अब सिर्फ भारतीय मीडिया अपनी हुकूमत से पाकिस्तान के हाथों अपने तैयारों की तबाही का सवाल नहीं कर रहा, बल्कि भारत की सबसे बड़ी ऑपोजिशन ने भी ये सवाल उठाना शुरू कर दिए हैं। जबकि दूसरी तरफ भारतीय हुकूमत और फिजाइया ने भी पाकिस्तान के तैयारे मार गिराने का दावा किया था, मगर इन दावों को कोई संजीदा नहीं ले रहा। ನಮ್ಮ ಏರ್ಫೋರ್ಸ್ ಚೀಫ್ಗಳೇ ಹೇಳಿದ್ದಾರೆ ನಮ್ಮ ಪೈಲಟ್ಗಳೆಲ್ಲ ಸೇಫಾಗಿ ವಾಪಸ್ ಬಂದಿದ್ದಾರೆ ಅಂತ. ರಾಹುಲ್ ಗಾಂಧಿ ಪಾಕಿಸ್ತಾನ ನಾವು ರಫೇಲ್ ಹೊಡೆದಾಕಿದ್ವಿ ಅಂದರೆ ನಂಬ್ತಾರೆ, ಮತ್ತು ಟ್ರಂಪ್ ಹೇಳಿದ್ರೆ ಅದನ್ನು ಕೂಡ ನಂಬ್ತಾರೆ. ಆದರೆ ನಮ್ಮ ಇಂಡಿಯನ್ ಆರ್ಮಿ ಯುದ್ಧ ಮಾಡಿ ಬಂದವರು ಅವ್ರು ಹೇಳಿದ ಮಾತನ್ನೇ ನಂಬಲಿಲ್ಲ ಅಂದರೆ ಏನು ತಾನೇ ಮಾಡೋಕ್ಕಾಗುತ್ತೆ? ರಾಹುಲ್ ಗಾಂಧಿಗೆ ಇವಾಗ ನೇಷನ್ ಸಪೋರ್ಟ್ ಇಲ್ಲ, ಮತ್ತು ಇವರ ಇಂಡಿ ಭೂಸದ ಒಕ್ಕೂಟನೂ ನೆಟ್ಟಗಿಲ್ಲ. ಏನಾದರೂ ಮಾಡಬೇಕಲ್ಲ, ಎಲ್ಲ ಸಪೋರ್ಟು ಮೋದಿಗೆ ಹೋಗ್ತಾ ಇದೆ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ತಾ ಇದೆ ಅಂತ ಇವ್ರ ಚಿಂತೆ. ಸೊ ಅದಕ್ಕೆ ಇವಾಗ ಮತ್ತೆ ಸಾಕ್ಷಿ ಕೊಡಿ ಅಂತ ಕೇಳಕ್ಕೆ ನಿಂತ್ಕೊಂಡಿದ್ದಾರೆ. ಇವರ ಇಂಡಿ ಭೂಸದ ಒಕ್ಕೂಟನ ಬಿಟ್ಬಿಟ್ಟು ಚೈನಾ ಪಾಕ್ ಒಕ್ಕೂಟ ಮಾಡಿಕೊಂಡು ಇವಾಗ ಪಕ್ಕ ಪಾಕಿಸ್ತಾನ ರಾಜಕಾರಣಿ ಥರ ಆಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರುಗಳೇ ಮೋದಿಯವ್ರ ಬಗ್ಗೆ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನೇ ಆಡಿದ್ದಾರೆ. ಆದರೆ ಕೆಲವು ಕಾಂಗ್ರೆಸ್ ನಾಯಕರುಗಳು ಅವ್ರ ಬಾಯಿನ ಬಚ್ಚಲು ಮಾಡಿಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ಆ ಕೊತ್ನೂರು ಮಂಜುನಾಥ್ ಅವರು ಇದೆಲ್ಲ ಒಂದು ಬೂಟಾಟಿಕೆ ಅಂತಾರೆ. ಇನ್ನು ಪ್ರಿಯಾಂಕರ್ಗೆ ಮತ್ತು
ಸಂತೋಷ್ ಲಾಡ್ ಅವರು ಯುದ್ಧನೇ ಬೇಡ ಅಂತಿದ್ದವರು ಇವಾಗ ಯಾರನ್ನು ಕೇಳಿ ಯುದ್ಧ ನಿಲ್ಲಿಸಿದ್ದೀರಾ ಅಂತ ಹೇಳ್ತಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಂತ ಬಂದರೆ ಇದೊಂದು ಚುಟ್ಪುಟ್ ಯುದ್ಧ ಮತ್ತು ನಮ್ಮ ಪಾಕಿಸ್ತಾನ ಅಂತೆಲ್ಲ ಹೇಳ್ತಾರೆ. ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು. ರಾಹುಲ್ ಗಾಂಧಿ ಇವಾಗ ಕಾಂಗ್ರೆಸ್ನ ಈ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತಿದ್ದಾರೆ. ಇವರು ಹೀಗೆ ಆ್ಯಂಟಿ ನ್ಯಾಷನಲ್ ಥರ ಬಿಹೇವ್ ಮಾಡ್ತಾಯಿದ್ರೆ ಮುಂದೆ ಜನ ಇವ್ರನ್ನ ಕರ್ಕೊಂಡೋಗಿ ಎಲ್ಲಿ ಕೂರಿಸ್ತಾರೆ ಅಂತ ಕಾದು ನೋಡಬೇಕು. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.